ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, KS ನರಸಿಂಹಸ್ವಾಮಿಯವರು ಬರೆದಿರ್ತಕ್ಕಂತಹ ಕವನ ಸಂಕಲನಗಳಲ್ಲಿ ಮೈಸೂರು ಮಲ್ಲಿಗೆ ಹೆಚ್ಚು ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. ಈ ಮೈಸೂರು ಮಲ್ಲಿಗೆಯಲ್ಲಿ ಒಟ್ಟು 45 ಕವನಗಳಿದೆ. ಅದರಲ್ಲಿ ಗೃಹಲಕ್ಷ್ಮಿ ಹಾಗೂ ಬಳೆಗಾರನ ಹಾಡನ್ನು ದ್ವಿತೀಯ BA ಕನ್ನಡ ಐಚ್ಛಿಕದಲ್ಲಿ ನಮಗೆ ಅಧ್ಯಯನ ವಸ್ತುಗಳಾಗಿ ಇಟ್ಟಿದ್ದಾರೆ. ಈ ಮೈಸೂರು ಮಲ್ಲಿಗೆಯಲ್ಲಿ ಬರ್ತಕ್ಕಂತಹ ಮತ್ತೊಂದು ಉತ್ತಮ ಕವನ ಅಂತ ಹೇಳಿದ್ರೆ ಅದು ಬಳೆಗಾರನ ಹಾಡು. ಇಲ್ಲಿ ಗಂಡನಿಗೆ ಮಾವನ ಮೇಲೆ ಕೋಪ ಇರುತ್ತೆ. ಆ ಕಾರಣದಿಂದಾಗಿ ತನ್ನ ಹೆಂಡತಿ ಬಸುರಿಯಾಗಿದ್ದರೂ ಆಕೆ ತವರು ಮನೆಯಲ್ಲೇ ಇದ್ದರೂ ಸಹ ಆಕೆಯನ್ನು ನೋಡೋದಕ್ಕೆ ಹೋಗಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಸೇತುವೆಯಂತೆ ಬರುವವನು ಬಳೆಗಾರ. ತವರಿನಲ್ಲಿದ್ದಂತಹ ಹೆಂಡತಿಯ ರೀತಿಯನ್ನು ಗಂಡನಿಗೆ ಆತ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹನು, ಒಳಗೆ ಬರಲಪ್ಪಣೆಯ ದೊರೆಯೇ. ನವಿಲೂರ ಮನೆಯಿಂದ ನುಡಿಯೊಂದ ತಂದಿಹನು, ಬಳೆಯ ತೊಡಿಸುವುದಿಲ್ಲ ನಿಮಗೆ. ಮುಡಿದ ಮಲ್ಲಿಗೆ ಎರಳು ಬಾಡಿಲ್ಲ ರಾಯರೇ, ತವರಿನಲ್ಲಿ ತಾಯಿ ನಗುತಿಹರು. ಕುಡಿದ ನೀರಲುಗಿಲ್ಲ ಕೊರಗದಿರಿ ರಾಯರೇ, ಅಮ್ಮನಿಗೆ ಬಳೆಯ ತೊಡಿಸಿದರು. ಬಹುಶಃ ಇಲ್ಲಿ ಗಂಡನ ಮನೆಯವರೊಂದಿಗೆ ಮತ್ತು ಗಂಡನ ಜೊತೆಯಲ್ಲಿ ಬಳೆಗಾರನಿಗೆ ಒಂದು ಆಪ್ತವಾದಂತಹ ಸಂಬಂಧ ಇದೆ. ಅದು ಈ ಕವನದ ಸಾಲುಗಳಲ್ಲೇ ನಮಗೆ ತಿಳಿದು ಬರುತ್ತೆ. ನವಿಲೂರ ಮನೆಯಿಂದ ನುಡಿಯೊಂದ ತಂದಿಹನು, ಬಳೆಯ ತೊಡಿಸುವುದಿಲ್ಲ ನಿಮಗೆ ಅಂತ ಹೇಳಬೇಕಾದ್ರೆ ತುಂಬ ಆಪ್ತವಾದಂತಹ ಸಂಬಂಧವನ್ನು ಬಳೆಗಾರ ಕುಟುಂಬದ ಜೊತೆ ಹೊಂದಿದ್ದ ಕಾರಣದಿಂದಲೇ ಆತ ಈ ಮಾತುಗಳನ್ನು ಹೇಳಿದ್ದಾನೆ ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ. ನಿಮ್ಮ ಹೆಂಡತಿ ಮುಡಿದಂತಹ ಮಲ್ಲಿಗೆ ಇನ್ನೂ ಬಾಡಿಲ್ಲ, ಕುಡಿದ ನೀರಲುಗಿಲ್ಲ, ಕುಡಿದ ನೀರೂ ಸಹ ಅಲುಗಾಡದ ರೀತಿಯಲ್ಲಿ ಆಕೆಯ ತವರು ಮನೆಯವರು ನಿಮ್ಮ ಹೆಂಡತಿಯನ್ನು ಜೋಪಾನವಾಗಿ ನೋಡ್ಕೊಳ್ತಾ ಇದ್ದಾರೆ. ಈ ಮೂಲಕ ಇಷ್ಟು ಜೋಪಾನವಾಗಿ ಪ್ರೀತಿಯಿಂದ ನಿಮ್ಮ ಮಡದಿಯನ್ನು ಅವರು ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಮೇಲೂ ಸಹ ಯಾವುದೇ ಕೋಪ ಇಲ್ಲ ಅನ್ನುವಂತಹ ಒಂದು ಸೂಕ್ಷ್ಮವಾದಂತಹ ಭಾವನೆಯನ್ನು ತಿಳಿಸುವಂತಹ ಪ್ರಯತ್ನವನ್ನು ಬಳೆಗಾರ ಇಲ್ಲಿ ಮಾಡ್ತಾ ಇದ್ದಾನೆ. ಅಂದು ಮಂಗಳವಾರ ನವಿಲೂರ ಕೇರಿಯಲ್ಲಿ ಓಲಗದ ಸದ್ದು ತುಂಬಿತ್ತು. ಬಳೆಯ ತೊಡಿಸಿದರೆಂದು ಅಮ್ಮನಿಗೆ ತವರಿನಲ್ಲಿ ಅಂಗಳದ ತುಂಬ ಜನವಿತ್ತು. ಹಬ್ಬದೂಟವನುಂಡು ಹಸೆಗೆ ಬಂದರು ತಾಯಿ, ಹೊಳೆದಿತ್ತು ಕೊರಳಿನಲ್ಲಿ ಪದಕ. ಒಬ್ಬರೇ ಹಸೆಗೆ ಬಂದರು ತಾಯಿ ಬಿಂಕದಲ್ಲಿ, ಕಣ್ತುಂಬ ನೋಡಿದನು ಮುದುಕ. ಅಂದರೆ ಒಂದು ಹೆಣ್ಣಿನ ಜೀವನದಲ್ಲಿ ಮಹತ್ವದ ಘಟ್ಟ ಅಂತ ಹೇಳಿದ್ರೆ ಅದು ತಾಯಿಯಾಗುವಂಥದ್ದು. ಈ ತಾಯಿತನದ ಸಂಭ್ರಮದಲ್ಲೂ ಆ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚು ಮಾಡುವುದು ಆಕೆಯ ಸೀಮಂತ ಕಾರ್ಯಕ್ರಮ. ಈ ಸೀಮಂತ ಕಾರ್ಯಕ್ರಮವನ್ನು ತಮ್ಮ ಮಡದಿಗೆ ಹೇಗೆ ತಮ್ಮನ್ನು ಮಾವನ ಮನೆಯವರು ಮಾಡಿದ್ರು ಅನ್ನೋದನ್ನು ಬಳೆಗಾರ ಇಲ್ಲಿ ಗಂಡನ ಜೊತೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಒಂದು ಮಂಗಳವಾರ ಆ ಸಂಭ್ರಮದಲ್ಲಿ ಜನರೆಲ್ಲ ತುಂಬಿದ್ರು, ಓಲಗ ಇತ್ತು, ಹಬ್ಬದ ಊಟದ ಇತ್ತು. ಆರತಿಗೆ ಅಂತ ಹೇಳಿ ಹಸೆಗೆ ತಾಯಿ ಒಬ್ಬರೇ ಬಂದರು. ಅವರು ಒಬ್ಬರೇ ಬಂದಿದ್ದು ಸರಿ ಅನ್ನಿಸ್ತಿಲ್ಲ. ಯಾಕೆ ಅಂತಂದರೆ ಅದನ್ನು ನೋಡಬೇಕಾದವರು ಯಾರು? ಗಂಡನಾಗಿ ನೀವು. ಈ ಎಲ್ಲ ಸಂಭ್ರಮವನ್ನು ನೋಡಬೇಕಾದವರು, ಅನುಭವಿಸ್ಬೇಕಾಗಿದ್ದವರು ನೀವು. ಆದರೆ ಆ ಸಂಭ್ರಮವನ್ನು ನಾನೊಬ್ಬನೇ, ಅಂದರೆ ಕಣ್ತುಂಬ ನೋಡಿದನು ಮುದುಕ, ಅಂದರೆ ಬಳೆಗಾರ ಒಬ್ಬನೇ ನೋಡ್ಕೊಂಡು ಬಂದಿದ್ದಾನೆ. ಆದರೆ ಈ ಒಂದು ಮಾತಿನ ಮೂಲಕ ಗಂಡನಿಗೆ ನೀವು ನಿಮ್ಮ ಕರ್ತವ್ಯವನ್ನು ಮರ್ತಿದ್ದೀರಾ ಅನ್ನೋದನ್ನು ನವಿರಾದ ವ್ಯಂಗ್ಯದ ಮೂಲಕ ಇಲ್ಲಿ ಬಳೆಗಾರ ಅರ್ಥೈಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಸಿರಿಗೌರಿಯಂತೆ ಬಂದರು ತಾಯಿ ಹಸೆಮಣೆಗೆ, ಸೆರಗಿನಲ್ಲಿ ಕಣ್ಣೀರನೊರೆಸಿ. ಸುಖದೊಳಗೆ ನಿಮ್ಮ ನೆನೆದರು ತಾಯಿ ಗುಣವಂತೆ, ದೀಪದಲ್ಲಿ ಬಿಡುಗಣ್ಣ ನಿಲ್ಲಿಸಿ. ಬೇಕಾದ ಹಣ್ಣಿಹುದು ಹೂವಿಹುದು ತವರಿನಲ್ಲಿ, ಹೊಸ ಸೀರೆ ರತ್ನದಾಭರಣ ತಾಯಿ ಕೊರಗುವರಲ್ಲಿ, ನೀವಿಲ್ಲ ದೂರಿನಲ್ಲಿ ನಿಮಗಿಲ್ಲ ಒಂದು ಹನಿ ಕರುಣ ಅಂತ ಹೇಳಿದ್ರೆ ತವರಿನಲ್ಲಿ ಸಾಕಷ್ಟು ಪ್ರೀತಿ, ಹಣ, ಎಲ್ಲ ಸುಖವೂ ಇದ್ದರೂ ಸಹ ಆ ಎಲ್ಲ ಸುಖಗಳಿಗಿಂತ ಮೀರಿದ್ದು ಗಂಡನ ಪ್ರೀತಿ. ಇಲ್ಲಿ ತವರಿನಲ್ಲಿ ಇಷ್ಟೆಲ್ಲ ಸುಖ ಇದ್ದರೂ ಕೂಡ ಗಂಡನ ಪ್ರೀತಿ ಇಲ್ಲದೆ
ಆಕೆ ಯಾತನೆಯನ್ನು ಅನುಭವಿಸುವಂತಹ ಸ್ಥಿತಿಯನ್ನು ಕವಿ ಬಳೆಗಾರನ ಮಾತಿನಲ್ಲಿ ಕಟ್ಟಿಕೊಡ್ತಾರೆ. ಸೊ ಹಾಗೆಂದ ಮಾತ್ರಕ್ಕೆ ಆಕೆ ಎಲ್ಲರೆದುರಿಗೂ ಅಂದರೆ ಇಲ್ಲಿ ಬಸುರಿಯಾದಂಥ ಹೆಣ್ಣು ಮಕ್ಕಳು ಎಲ್ಲರೆದುರಿಗೂ ತನ್ನ ದುಃಖವನ್ನು ತೋರಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸೊ ಗಂಡನಿಲ್ಲದ ಸಂಭ್ರಮ ಆಕೆಗೆ ರುಚಿಸೋದು ಇಲ್ಲ. ಸೊ ಹಾಗಾಗಿ ಆಕೆ ಯಾರಿಗೂ ಕಾಣದ ರೀತಿಯಲ್ಲಿ ತನ್ನ ಕಣ್ಣೀರನ್ನು ಒರೆಸಿ ಏನು ಮಾಡ್ತಾಳೆ, ಹಸೆಮಣೆಗೆ ಬರ್ತಾಳೆ. ಸೊ ಇಂತಹ ಸುಖದಲ್ಲೂ ನಿಮ್ಮನ್ನು ಆಕೆ ನೆನೆಸ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಆಕೆ ಗುಣವಂತೆ. ಸೊ ದೀಪದಲ್ಲಿ ಬಿಡುಗಣ್ಣ ನಿಲ್ಲಿಸಿ ಎನ್ನುವ ಪ್ರತಿಮೆ ಏನಿದೆ, ಆಕೆಯ ಶೂನ್ಯ ನೋಟ ಆಕೆಯ ಪರಿಶುದ್ಧತೆ ಹಾಗೂ ಪರಿಪಕ್ವತೆಯ ಸಂಕೇತವಾಗಿದೆ ಅಂತ ಹೇಳಿ ನಾವಿಲ್ಲಿ ತಿಳಿದುಕೊಳ್ಬಹುದು. ಸೊ ಅಂದರೆ ತವರಿನಲ್ಲಿ ಎಲ್ಲವೂ ಇದೆ, ಯಾವುದಕ್ಕೂ ಕೊರತೆ ಇಲ್ಲ, ಆದ್ರೂ ಆಕೆ ನಿಮ್ಮನ್ನು ಬಯಸಿ ಕೊರಗ್ತಾ ಇದ್ದಾಳೆ. ಸೊ ಇದಕ್ಕೆ ಪ್ರತಿಯಾಗಿ ನೀವು ಈ ಕಾರ್ಯಕ್ರಮದಲ್ಲಿ, ಈ ಸೀಮಂತ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು. ಆಕೆಯ ಸುಖ ದುಃಖಗಳಿಗೆ ನೀವು ಪ್ರತಿಯಾಗಿ ನೀವು ಸ್ಪಂದಿಸಬೇಕಾಗಿತ್ತು. ಸೊ ಆದರೆ ಈ ಭಾವನೆಯಾಗಲಿ ಕರುಣೆಯಾಗಲಿ ನಿಮ್ಮಲ್ಲಿ ಇಲ್ಲ ಅನ್ನೋದನ್ನು ಬಳೆಗಾರ ತನ್ನ ಮಾತುಗಳ ಮೂಲಕ ಇಲ್ಲಿ ಗಂಡನಿಗೆ ಅರ್ಥೈಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದಿನವಾದ ಬಸುರಿ ಉಸ್ಸೆಂದು ನಿಟ್ಟುಸಿರೆಳೆದು ಕುದಿಯಬಾರದು ನನ್ನ ದೊರೆಯೇ, ಹಿಂಡಬಾರದು ದುಂಡು ಮಲ್ಲಿಗೆಯ ದಂಡೆಯನು, ಒಣಗಬಾರದು ಒಡಲ ಚಿನುಮೆ, ಮುಳಿಸು ಮಾವನ ಮೇಲೆ ಮಗಳೇನು ಮಾಡಿಹಳು, ನಿಮಗೇತಕಿ ಕಲ್ಲು ಮನಸ್ಸು, ಹೋಗಿ ಬನ್ನಿರಿ ಒಮ್ಮೆ ಕೈ ಮುಗಿದು ಬೇಡುವೆನು, ಅಮ್ಮನಿಗೆ ನಿಮ್ಮದೇ ಕನಸು ಅಂತ ಹೇಳಿದ್ರೆ, ದಿನವಾಗಿರ್ತಕ್ಕಂತಹ ಬಸುರಿ ನಿಮ್ಮ ಮಗುವನ್ನು ತನ್ನ ಹೊಟ್ಟೆಯಲ್ಲಿ ಹೊತ್ಕೊಂಡಿದ್ದಾಳೆ. ಆಕೆ ಚಿಂತೆಯಲ್ಲಿ ಕುದಿಯಬಾರ್ದು, ಅಂದರೆ ಆಕೆ ಚಿಂತೆ ಮಾಡಬಾರ್ದು. ಸೊ ನಿಮ್ಮ ಕೋಪ ಏನಿದ್ರೂ ಮಾವನ ಮೇಲೆ ಹೊರತು ನಿಮ್ಮ ಮಡದಿಯ ಮೇಲಲ್ಲ. ಸೊ ಹಿಂಡಬಾರದು ದುಂಡು ಮಲ್ಲಿಗೆಯ ದಂಡೆಯನು ಅಂತಂದರೆ, ದುಂಡು ಮಲ್ಲಿಗೆಯ ದಂಡೆ ಎಷ್ಟು ಅದು ನೋಡೋದಕ್ಕೆ ಕಣ್ಣಿಗೆ ಹಿತವನ್ನು ಉಂಟು ಮಾಡುತ್ತೆ, ಎಷ್ಟು ಸೌಂದರ್ಯ ಭರಿತವಾಗಿರುತ್ತೆ. ಅದನ್ನು ಒಂದು ಸಾರಿ ಕೈಯಲ್ಲಿ ನಾವು ಹಿಂಡಿದ್ರೆ ಆ ಸೌಂದರ್ಯವೆಲ್ಲ ಹೇಗೆ ನಶಿಸಿ ಹೋಗುತ್ತೋ ಹಾಗೆ ಆಕೆಯ ಜೊತೆ ನೀವು ನಡೆದುಕೊಳ್ತಾ ಇರ್ತಕ್ಕಂತಹ ರೀತಿ ಸರಿಯಿಲ್ಲ ಅನ್ನೋದನ್ನು ಸಮರ್ಥವಾದಂತಹ ಧ್ವನಿಯನ್ನು ಇಲ್ಲಿ ಬಳೆಗಾರ ಗಂಡನಿಗೆ ಅರ್ಥೈಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಸೊ ಈ ಕವನದ ಆಶಯ ಅಂತ ಹೇಳಿದ್ರೆ ದಾಂಪತ್ಯದಲ್ಲಿ ಮೂಡಿರ್ತಕ್ಕಂತಹ ವಿರಸವನ್ನು ಸರಿ ಮಾಡಿಸೋದು. ಸೊ ಅದಕ್ಕೆ ಬಳೆಗಾರನ ರಾಯಭಾರಿತ್ವವನ್ನು ಇಲ್ಲಿ ಕವಿ ತೆಗೆದುಕೊಂಡಿದ್ದಾರೆ. ಸೊ ಈ ರಾಯಭಾರ ಯಶಸ್ವಿ ಆಯಿತೋ ಇಲ್ಲವೋ ಅದು ನಮಗೆ ಗೊತ್ತಾಗಲ್ಲ. ಆದರೆ ಈ ಬಳೆಗಾರ ಒಂದು ಉತ್ತಮ ಸಂಸ್ಕೃತಿಯ ದಾಖಲೆ. ಸೊ ಆತನ ಮೂಲಕ ಆತ್ಮೀಯ ಆಪ್ತ ವಾತಾವರಣವನ್ನು ಕವಿ ಇಲ್ಲಿ ನಮಗೆ ನಿರ್ಮಿಸಿಕೊಡುವಲ್ಲಿ ಶ್ರಮಿಸಿದ್ದಾರೆ. ಸೊ ಈ ಕವನ ನಿಮಗೆಲ್ರಿಗೂ ಅರ್ಥ ಆಯಿತು ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.